ಹಚ್ಚಬೇಕು ಅಂತ ಹೇಳಿಲ್ಲ, ನೀವೆಲ್ಲ ಬರಾಕತ್ತಿರ್ತೀರಿ. ವಿಭೂತಿ ಹಚ್ಕೊಂಡು ಬರ್ತೀರಿ, ನಮ್ಮ ಅವುಗಳು ವಿಭೂತಿ ಹಚ್ಕೊಂಡ್ ಬರ್ತಾರ, ನಮ್ಮ ತಂದೆಗಳು ವಿಭೂತಿ ಹಚ್ಕೊಂಡ್ ಬರ್ತೀರಿ. ಶರಣರ ನೊಸಲಿಗೆ ವಿಭೂತಿಯ ಶೃಂಗಾರ. ವಿಭೂತಿ ಹಚ್ಕೊಂಡು ಬರಾಕತ್ತಿರ್ತೀರಿ. ಇದು ಆಗಲದ ಮಂದಿ ತುಸ ಇರ್ತಾರ, ಕಟ್ಟಿ ಕುಂತಾರ ಅವರು. ನಮ್ಮ ಅವ್ವಗಳು ವಿಭೂತಿ ಹಚ್ಕೊಂಡು ಬರಾಕ ಇವರೆಲ್ಲ ದೊಡ್ಡ ಅಕ್ಕ ಮಾದೇವ ಆಗವ್ರತ್ತ. ಅವ್ರ ಮನೆಯ ಹೆಣ್ಮಕ್ಳು ಏನಾಕಾರ ಗೊತ್ತಿಲ್ಲ. ನಿಮಗಂತಾರೆ ಇವ್ರು ವಿಭೂತಿ ಹಚ್ಚೋ, ಅವ್ವ ಶರಣವುಗಳು ಆಗವ್ರು ಇವ್ರೆಲ್ಲ ಎಷ್ಟು ಚಂದ ವಿಭೂತಿ ಹಚ್ಕೊಂಡು ದೇವ್ರಿಗೆ ಹೋಗ್ತಾವ. ಇಂಥ ವಯಸ್ಸದೊಳಗೆ ಸಿನಿಮಾಕ್ಕೆ ಹೋಗೋದು ಬಿಟ್ಟ, ಎಲ್ಲರೂ ಹೋಗೋದು ಬಿಟ್ಟು ದೇವರಿಗೆ ಪುರಾಣ ಪ್ರವಚನ ಅಂತ ನಿಮಗಂತಾರ. ನಮ್ಮ ಅಪ್ಪಗಳು ಅಣ್ತಮ್ಮರು ವಿಭೂತಿ ಹಚ್ಕೊಂಡ ಶರಣ ಅಂತ ಹೇಳಿ ಅವ್ರು ಧ್ಯಾನ ಮಾಡ್ಕೊಂಡ ಪುರಾಣ ಪ್ರವಚನಕ್ಕೆ ಬರಾಕತ್ತಿದ್ರ ನಿಮಗನ ಏನ್ ಮಾಡ್ತಾರ? ಬಸವನ ಹೊಂಟಪ್ಪ, ಶರಣ ಹೊಂಟಪ್ಪ, ದೊಡ್ಡ ಶರಣರಪ್ಪ ಇವ್ರು ಊರಾಗ. ಗೊತ್ತಾಗಿಲ್ಲ ನಿಮ್ಮ ಕಡೆ? ಇವರೆಲ್ಲ ದೊಡ್ಡ ಶರಣರಾಗ ಅವ್ರು. ಎಲ್ಲಿ ಶರಣು ಏನು ಎರಡು ಮೂರು ಬಾಡಿ ವಿಭೂತಿ ಹಚ್ಕೊಂಡ್ ಇವು ಶಿವ ಆತಾವ, ಶರಣ ಆತಾವ. ಏನಾಗೋದೈತಿ ಮತ್ತು ನಿಮ್ಮದೇನಾಗೋದೈತಿ? ಈ ನೀಚರ ಈ ನಿಂದಕರ ಮಾತಿಗೆ ಶರಣರು ಎಂದೂ ಕಿವಿ ಕೊಡಬೇಡ್ರಿ. ನಮ್ಮ ತಂದೆ ತಾಯಿಗಳಿಗೆ ಕಿವಿ ಕೊಡಬೇಡ್ರಿ. ಅವರು ಇರಾವ್ರ ಊರಿದ್ದಲ್ಲಿ ಇರಾವ್ರ, ಅಣ್ಣವ್ರು ಇರಾವ್ರ, ಅವ್ರ ಅತ್ತಾರಂತ ನೀವು ಯಾತ್ರೆ ಇರ್ತೀರ. ಅಣ್ಣವ್ರು ಇರ್ಲಿಕ್ಕೆ ಯಾತ್ರೆ ಇರೋದು. ವೈರಿ ಇದ್ರೆ ಮೀಸಿ ತಿರ್ಬೇಕಲ್ಲ. ಮತ್ತೆ ಇವ್ರು ಇಟ್ಟದ್ದು ಮೀಸಿ ಕಾಲಲ್ಲಿ ಎಲ್ಲ ಮಾಡಿದಪ್ಪ. ವೈರಿ ಇರ್ಲಿಕ್ಕೆ ಅದನ್ನೇನು ಮಾಡೋದು? ಹಿಂಗ ಮಾಡ್ಕೋದ. ವೈರಿ ಇದ್ದಂದ್ರೆ ಮಾಡ್ತಾನ. ಅವ್ರು ಅದಾರಂತ ನೀವು ಇನ್ನಷ್ಟು ಅವ್ರು ಹಂಗ ನಿಂದ ಮಾಡೋವರಕ ನಾವು ಇನ್ನಷ್ಟು ಜಾಗ್ರತೆ ಆಗೋಣಂತೀರಿ. ಯಾಕಂದ್ರೆ ಅವ್ರು ಇದ್ರೆ ನೀವು ಎಚ್ಚರ ಇರ್ತೀರಿ. ಶರಣ ಯಾರಿಗೆ ಮಾಡಿಲ್ಲ, ನೀವೇ ಗಿಡಕ್ಕೆ ತಾಪಲ್ರಿ. ಸಿದ್ಧಾಡೊಳಗ ಶರಣರಂತ ಶರಣರಿಗೆ ಎಂಥೆಂಥ ಮಹಾತ್ಮರಿಗೆ ನಿಂದ ಮಾಡ್ಯಾರಂದ್ರೆ ನಾವೇ ಗಿಡಕ್ಕೆ ತಾಪಲ್ಲ. ಅಂಜಬಾರ್ದು. ದಾಸರು ಒಂದು ಮಾತನ್ನ ಹೇಳಿದ್ರೆ ಅವ್ರು ಇದ್ರೆ ನೀವು ಎಚ್ಚರ ಇರ್ತೀರಿ. ಮಗ್ಗಲದವರು ಏನು ಮಾಡ್ತಾವೆ ಅಂದ್ರೆ ನೀವು ಇನ್ನಟ್ಟು ಹುರುಪ್ ಬರ್ತೈತಿ. ಇವೇನು ಮಾಡ್ತಾವ ಪುರಾಣ, ಇವೇನು ನಡೆಸ್ತಾವ ಅಂದ್ರೆ ಇಷ್ಟು ಚಂದ ಪೆಂಡಾರ ನೋಡು ಅನ್ಲಿಕ್ಕೆ ನೀವು ನಮ್ಮನ್ನು ಸಣ್ಣದೊಂದು ಪಲ್ಲಂಗ ಇಟ್ಕೊಂಡು ಕುಂಡ್ರಿಸ್ತಿದ್ರಿ. ಅವ್ರ ಅನಾರ ನಿಮಗೆ ಹೊರಗೆ ಬರ್ತೈತಿ. ಅದಕ್ಕೆ ಅಂತಾರ ಅವ್ರು ಇದ್ರೆ ನಾವು ಎಚ್ಚರ ಇರ್ತೀವ. ನಮ್ಮ ಪಾಪವನ್ನ ನಾಲಿಗೆಯಿಂದ ನೆಕ್ತಾರ. ಅದಕ್ಕೆ ದಾಸರು ಅಂತಾರ, ನಿಂದಕರಿರಬೇಕು ಹಂದಿಗಳಿದ್ದರೆ ಕೇರಿ ಹೇಗೆ ಸ್ವಚ್ಛವೋ ಹಾಗೆ ನಿಂದಕರಿರಬೇಕು. ಕೇರಿ ಒಳಗ ಹೊಲಸಿದ್ದಲ್ಲಿ 4 ಹಂದಿದ್ದು ಅಂದ್ರೆ ಅದು ಸ್ವಚ್ಛ ಇರ್ತೈತಿ. ಮುನ್ಸಿಪಾಲ್ಟಿ ಅವ್ರ ಕೆಲಸ ಕಡಿಮೆ ಆಗ್ತೈತಿ. ಮನೆ ಆರಿಸಿ ಬಂದವ್ರು 4 ಹಂದಿ ಬಿಟ್ರಂದ್ರೆ ಅವೆಲ್ಲ ಸ್ವಚ್ಛ ಮಾಡ್ತಾವ. ಹಂಗ ಒಬ್ಬ ಶರಣ, ಒಬ್ಬ ಸಂತ, ನೀವೆಲ್ಲರೂ ನಿಂದ ಮಾಡವರು ನಿಂದ ಕಾಚಿ ಘರ ಅಸಾವಿಸಿದಾರ. ತುಕಾರಾಮ್ ನಿಂದಕರ ಓಣಿ ಒಳಗೆ ಒಂದು ಮನಿ ಮಾಡಿದೆ ಅಂದ್ರೆ ನೀನು ದಿವಸ ನಿಂದ ಮಾಡಿ 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 ಮಾಡಿದವ್ರ ಪಾಪ ಆಡಿದವ್ರ ಬಾಯಾಗ. ನೀವು ಆರಾಮ್ ಸ್ವಚ್ಛ ತಿಳಿದೋ ಪಾಪ ಮಾಡಿರ್ತಿರಲ್ಲ, ಅವು ನಿನ್ನಿಂದ ಮಾಡ್ಯಾವ ಹಂಗದ ನೀವು ಹಿಂಗದಾರ ಅಂತ ಹೇಳಿ ಪಾಪ ಸ್ವಚ್ಛ ಮಾಡ್ತಾರ. ಅದಕ್ಕೆ ಅಕ್ಕ ಅಂತಾಳ, ವೀರ ವೀರಾಗಿನಿ ಅಕ್ಕ ಮಹಾದೇವಿ ಒಂದು ಮಾತಂತಾಳ, ನಿಮಗೆ ಧೈರ್ಯ ಕೊಡ್ತಾಳ. ಯಪ್ಪ ಜನ ಅನ್ನವ್ರ ನಿನಗಲ್ಲೋ ವೈರಾಗ್ಯದ ನಿಧಿ ನನಗ ಅಂದಾರ ಅವರು. ಬೆಟ್ಟದ ಮೇಲೊಂದು ಮನೆ ಮಾಡಿಕೊಂಡು ಮೃಗಗಳಿಗೆ ಗಂಜಿದೋಡಿ ಅಂತಯ್ಯ ಅಕ್ಕ ಅಂತ ಅಂದ. ಅನಾವ್ರಿಗೆ ಗಂಜಿದ್ರೆ ನಮ್ಮ ಬಾಳೆ ಆಗುದಿಲ್ಲಪ್ಪ. ನಿಮಗೆ ಏನಾರ ಅನಾವ್ರ ಅದನ್ನು ಕೇಳಿ ನಿಮ್ಮ ಸಂಸಾರ ಬಿಡವ್ರದ ರೀ. ನೀವು ಹಂಗೆ ಶರಣರನ್ನ ಬಿಡಬೇಡ್ರಿ, ಸಂತಾರನ್ನ ಬಿಡಬೇಡ್ರಿ. ನಿಮ್ಮ ಅಧ್ಯಾತ್ಮವನ್ನ, ನಿಮ್ಮ ದಾನ ಧರ್ಮ ಸಜ್ಜನಿಕೆಯನ್ನು ಸತ್ಸಂಗವನ್ನು ಬಿಟ್ರಿ ಅಂದ್ರೆ ನಿಮ್ಮ ಜೀವನ ಹಾಳಾಗ್ತದೆ. ಬೆಟ್ಟದ ಮೇಲೊಂದು ಮನೆ ಮಾಡಿಕೊಂಡು ಮೃಗಗಳಿಗೆ ಗಂಜಿದೋಡಿ ಅಂತಯ್ಯ. ಗುಡ್ಡದಾಗ ಮನಿ ಮಾಡಿದೆ, ಅರಣ್ಯದಾಗ ಮನಿ ಮಾಡಿದೆ, ಅಲ್ಲಿ ಹುಲಿ ಅದಾವ ಕಾಡ್ಯ ಅದಾವ ಅಂದ್ರೆ ಇರುವಪ್ಪ. ಮತ್ತು ಮನಿ ಮಾಡೋದನ್ನ ಅಲ್ಲೇ ಮಾಡಿದೆ, ನಾವೇನು ಮಾಡೋಣ? ಸಮುದ್ರದ ದಂಡೆಯಲ್ಲಿ ಮನೆ ಮಾಡಿಕೊಂಡು ನೆರೆತರೆಗಳಿಗೆ ಅಂಜಿದೋಡಿ ಅಂತಯ್ಯ. ಸಮುದ್ರ ದಂಡ್ಯಾಗ ಮನಿ ಐತಿ, ಒಂದು ನರಿ